ದಿವಸದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ. ಸಿದ್ದರಾಮೇಶ್ವರರ ಚರಿತ್ರೆಯನ್ನು ಕೇಳ್ತಾ ಇದ್ದೇವೆ. ಸಿದ್ದರಾಮೇಶ್ವರರ ತಂದೆ ತಾಯಿಗಳ ಹೆಸರು ಗೊತ್ತೈತಿಲ್ಲ? ಗೊತ್ತೈತಿ? ನಾ ಕೇಳಿಲ್ಲ, ಗೊತ್ತೈತೇನೋ ಅಷ್ಟೇ ಕೇಳಿದ. ಪ್ರಶ್ನೆ ಏನದ? ಗೊತ್ತೈತಿ ಅಂತ. ರಾಣಿ ಹೆಸರು ಗೊತ್ತೈತೇನೋ? ಚಾಮಲಾದೇವಿ. ಹೀಗೆ ಎಲ್ಲವನ್ನ ಸ್ವಲ್ಪ ಗೊತ್ತಿರಬೇಕು. ಎಲ್ಲವನ್ನ ಕೇಳ್ತೇವಲ್ಲ, ಒಂದಿಷ್ಟು ನೆನಪಿಟ್ಕೊಳ್ಬೇಕು. ಹಾಗೆ ಸಿದ್ದರಾಮೇಶ್ವರ ಚಿಕ್ಕ ವಯಸ್ಸ ಇದ್ದರೂ ಕೂಡ ಮಾತನಾಡಲಿಲ್ಲ, ಮೌನವಾಗಿದ್ದ, ಜಡ ಆಗಿದ್ದಾನಂತ ತಿಳ್ಕೊಂಡು ದನ ಕಾಯ್ಲಿಕ್ಕೆ ಹಚ್ಚಿದ್ದಾರೆ. ಮಲ್ಲಯ್ಯನ ನೋಡಬೇಕು ಅಂತ ಶ್ರೀಶೈಲಕ್ಕೆ ಹೋಗಿದ್ದಾನೆ. ಮಲ್ಲಯ್ಯನ ಕಾಣಲಿಲ್ಲ. ಆಗೇನಾಗ್ತು ಅಂತ ಕೇಳಿದ್ರೆ, ಕಮರಿ ಕೊಳ್ಳ ಏರ್ ನಿಂತಿರ್ತಾನ. ಕೊನೆಯ ಛಲ ಹಠ, ಸಿಕ್ಕರ ಚಲೋ, ಇಲ್ಲಂದ್ರೆ ಬಿದ್ದು ನನ್ನ ಪ್ರಾಣವನ್ನು ಬಿಡ್ತೀನಿ ಅಂದಿರ್ತಾನೆ. ಕೆಳಗತ್ರ ಎಲ್ಲರೂ ತೆಗಿ ಬಿದ್ದು ಪ್ರಾಣವನ್ನ ಬಿಡ್ತೀನಿ, ಸಿಗ್ಲಿಲ್ಲ ಅಂತಂದ್ರೆ ಅಂದಾಗ ಹಾರ್ತನ. ಪರಮಾತ್ಮ ಬಂದು ಕೈ ಹಿಡಿತಾನ. ಗೊತ್ತೈತಲ್ಲ? ನೋಡಿರಲ್ಲ ಫೋಟೋದಾಗ ಮಲ್ಲಯ್ಯ ಸಿದ್ದರಾಮನ ಕೈ ಹಿಡಿದೈತಿ. ಹಾಗೆ ಅಂಥ ಸಿದ್ದರಾಮನನ್ನ ರಕ್ಷಣೆ ಮಾಡಿರ್ತಕ್ಕಂಥ ಮಲ್ಲಯ್ಯ ನಿಮಗೆಲ್ಲ ಇನ್ನೊಂದು ನೆನಪು ಮಾಡ್ತೀನಿ. ಭಗವಂತನ ಮೇಲೆ ನಂಬಿಕೆ ಮುಖ್ಯ ಐತಿ. ನೀವು ನಂಬಿಕೆ ಇರಬೇಕು. ಹೆಂಡತಿ ಗಂಡನ ಮೇಲೆ ನಂಬಿಕೆ, ಗಂಡ ಹೆಂಡತಿ ಮೇಲೆ ನಂಬಿಕೆ, ತಂದೆ ತಾಯಿಗಳು ಮಕ್ಕಳ ಮೇಲೆ ನಂಬಿಕೆ, ಮಕ್ಕಳು ತಂದೆ ತಾಯಿ ಮೇಲೆ ನಂಬಿಕೆ, ಶಿಕ್ಷಕರು ಮಕ್ಕಳ ಮೇಲೆ ನಂಬಿಕೆ, ವಿದ್ಯಾರ್ಥಿಗಳ ಮೇಲೆ ನಂಬಿಕೆ, ವಿದ್ಯಾರ್ಥಿಗಳು ಶಿಕ್ಷಕರ ಮೇಲೆ ನಂಬಿಕೆ. ಹೀಗೆ ಪ್ರತಿಯೊಂದು ನಂಬಿಕೆ ಇದ್ರೆ ನಮಗೆ ವಿದ್ಯಾ ತಲೆಗತ್ತೈತಿ. ವಿದ್ಯಾದೇವತೆ ಸರಸ್ವತಿ ಆಶೀರ್ವಾದ ಆಗ್ತದ. ಇಲ್ಲ ಶಾಲೆಗೆ ಅಷ್ಟೇ ದೇಹ ಇರ್ತೈತಿ, ಶಾಲೆ ಹೊರಗೆ ಮನಸ್ಸು ಇರ್ತೈತಿ ಅಂತಂದ್ರೆ ವಿದ್ಯೆ ಆಗ್ತೈತೇನು? ಹಾಗಿಲ್ಲಿ ನಂಬಿಕೆಯಿಂದ ಒಂದು ಸಲ ಶ್ರೀಶೈಲಕ್ಕೆ ಪಾದಯಾತ್ರೆಯನ್ನು ಮಾಡುತ್ತಾ ಶ್ರೀಶೈಲ ಮಲ್ಲಯ್ಯನ ಶ್ರೀಶೈಲಕ್ಕೆ ಹೋಗ್ತಾ ಇದ್ದಾರೆ, ದರ್ಶನಕ್ಕಂತ ಹೋಗ್ತಾ ಇದ್ದಾರೆ. ಹೋಗುವಾಗ ದಾರಿಯಲ್ಲಿ ಒಬ್ಬ ವ್ಯಕ್ತಿ, ಹಾಲು ಮತದ ವ್ಯಕ್ತಿ. ಹಾಲು ಮತ ಅಂದ್ರೆ ಗೊತ್ತಾಗ್ತದಲ್ಲ? ಗೊತ್ತಾಗ್ತದೆ ಹಾಲು ಮತ ಅಂದ್ರೆ ನಿಮಗೆ? ಯಾರು? ದೊಡ್ಡವ್ರು ಹೇಳ್ತಾರೆ, ಸಣ್ಣವ್ರು ಹೇಳ್ಬೇಕಲ್ಲ. ಹಾಲು ಮತದ ಒಬ್ಬ ವ್ಯಕ್ತಿ ಆ ಯಾತ್ರಿಕರಿಗೆ ಹೇಳ್ತಾನೆ, ನೀವು ಎಲ್ಲಿ ನಡೆದಿರಿ ಅಂತ ಕೇಳಿದಾಗ, ನಾವು ಶ್ರೀಶೈಲಕ್ಕೆ ಹೋಗ್ತಾ ಇದ್ದೇವೆ, ಮಲ್ಲಯ್ಯನ ದರ್ಶನಕ್ಕೆ ಹೋಗ್ತಾ ಇದ್ದೇವೆ ತಂದಾಗ, ಅವನಂತಾನೆ, ಹ್ಯಾಂಗ್ಲೂ ದರ್ಶನಕ್ಕೆ ಹೋಗ್ತೀರಿ, ನನಗಂತ ಅಲ್ಲಿ ತನಕ ಈ ಕುರಿಗಳು ಬಿಟ್ಟು ಬರೋಕ್ಕಾಗಲ್ಲ. ನೀವು ಬರುವಾಗ ಏನು ಮಾಡ್ರಿ, ಒಂದು ಲಿಂಗ ತೊಗೊಂಬರ್ರಿ. ಈಗ ನೋಡ್ಬೇಕು, ಅವ್ರಿಗೆ ತರ್ಬೇಕು, ಅವ್ರ ರೊಟ್ಟಿ ಆಮೇಲೆ ಕೊಡ್ತಾರೆ ನಿಮಗೆ. ಆ ಕಡೆ ನೋಡಕ್ಕೆ ಹೋಗ್ಬೇಡ್ರಿ, ನನ್ನ ಕಡೆ ನೋಡ್ರಿ. ಬರುವಾಗ ಏನು ಮಾಡಿ, ನನಗೆ ಹೋಗೋಕ್ಕಾಗಲ್ಲ, ಕುರಿ ಅಂತೂ ಬಿಟ್ಟು ಹೋಗೋಕ್ಕಾಗಲ್ಲ, ಈ ಕುರಿ ಅಂತೂ ಬಿಟ್ಟು ಹೋಗೋಕ್ಕಾಗಲ್ಲ. ಬರುವಾಗ ಒಂದು ಏನು ಮಾಡ್ರಿ, ಶ್ರೀಶೈಲದಿಂದ ಒಂದು ಲಿಂಗ ತೊಗೊಂಬರ್ರಿ ಅಂತ 10 ರೂಪಾಯಿ ಕೊಡ್ತಾನೆ. ಎಷ್ಟು ಕೊಡ್ತಾನ? ಅವಾಗ 10 ರೂಪಾಯಿ ಇತ್ತು, ಈಗ 100 ಮ್ಯಾಲೆ ಆಗೈತಿ. ಆಗ ಪಾಪ ಹೇಳೇನಲ್ಲಪ್ಪ, ಕುರಿ ಕಾಯಿ ಒಬ್ಬ ವ್ಯಕ್ತಿ ಹೇಳೇನಲ್ಲ ಅಂತ ಆ ಯಾತ್ರಿಕರು 10 ರೂಪಾಯಿ ತಗೊಂಡು ಶ್ರೀಶೈಲಕ್ಕೆ ಪಾದಯಾತ್ರೆಗೆ ಹೋಗ್ತಾರೆ. ಅಲ್ಲಿ ಏನು ಮಾಡ್ತಾರೆ ಅಂತಂದ್ರೆ, ಎಲ್ಲ ದರ್ಶನ ಮಾಡ್ತಾರೆ, ಪ್ರಸಾದ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಒಂದು 2 ದಿವಸ ಇರ್ತಾರೆ, ಬರ್ತಾರೆ. ಮರಳಿ ಮತ್ತೆ ನಡ್ಕೊಂಡು ಬರ್ಬೇಕಾದ್ರೆ ಈ ಕುರಿ ಕಾಯ್ತಾ ಇದ್ದಲ್ಲ, ಅಲ್ಲೇ ಇದ್ದ, ಅವ್ರಿಗೆ ನೆನಪು ಬರ್ತದೆ. ಯಪ್ಪ, ನೆನಪು ಹೋಯ್ತಲ್ಲ, ಏನು ಮಾಡೋಣ? ಹೋಗುವಾಗ 10 ರೂಪಾಯಿ ಕೊಟ್ಟಿದ್ದ, ಲಿಂಗ ತಗೊಂಡು ಬಾ ಅಂತೇಳಿ. ಏನು ಮಾಡೋಣ? ವಿಚಾರ ಮಾಡಿ ಏನು ಮಾಡ್ತಾರೆ, ಶಾಣೆ ವ್ಯಕ್ತಿಗಳು, ಹಿರಿಯರಿದ್ರು. ಅವ ಕುರಿ ಕಾಯುವಂಥವನ್ನ, ಅವನಿಗೇನು ಗೊತ್ತಾಗ್ತದೆ ಲಿಂಗ ಅಂದ್ರೆ ಹೆಂಗಿರ್ತೈತಿ ಅಂತ. ಅಲ್ಲೇ ಕುರಿಗಳ ಒಂದು ಹಿಕ್ಕಿ, ಕುರಿಗಳ ಸೆಗಣಿ, ಹಿಕ್ಕಿ ಅಂತಾರೆ, ಸೆಗಣಿ ಅಂತಾರೆ. ಅದನ್ನು ಏನು ಮಾಡ್ತಾನೆ, ಚಂದಾಗಿ ಚಲೋ ದೊಡ್ಡದಿದ್ದಿರ್ತಕ್ಕಂಥ, ಸ್ವಲ್ಪ ಸಣ್ಣ, ಈಗೆಲ್ಲ ಸಣ್ಣ ಬರಗತ್ತವ್ರೆ, ಮೊದಲು ದೊಡ್ಡ ಇರ್ತಿದ್ದು.
ಕುರಿನೂ ಸಣ್ಣ ಆಗ್ಯಾವ, ಎಲ್ಲನೂ ಸಣ್ಣ ಆಗ್ಯಾವ. ನಾವು ಸಣ್ಣವ್ರು, ನಾವು 6 ಮೊಳ ಇದ್ದೇವೆ ಅಂತ ಈಗ 3 ಮೊಳಕ್ಕೆ ಬಂದೇವೆ ನಾವು ಈಗ. ಹಾಗೆ ದೊಡ್ಡದಾಗಿರ್ತಕ್ಕಂಥ ಒಂದು ಕುರಿ ಹಿಕ್ಕಿಯನ್ನು ತಗೊಂಡು ಬಂದು, ನೋಡಪ್ಪ ಶ್ರೀಶೈಲದಿಂದ ತಂದೀನಿ ಇದು ಲಿಂಗ, ಇದು ತಗೋ ಅಂತ ಕುರಿ ಹಿಕ್ಕಿನ ಕೊಡ್ತಾನೆ. ಪಾಪ ಅವನಿಗೆ ಗೊತ್ತಿಲ್ಲ ಏನು ಕುರಿ ಹಿಕ್ಕಿ ಐತಿ ಅಂತೇಳಿ. ದಿನ ಕುರಿ ಒಳಗೆ ಮೆರಿತಾನೆ, ಕುರಿ ಒಳಗೆ ಇರ್ತಾನ. ಇದು ಕುರಿ ಹಿಕ್ಕಿ ಅಂತೇಳಿ ಗೊತ್ತೈತಿಲ್ಲ ಅವನಿಗೆ. ವಿಚಾರ ಮಾಡ್ಬೇಕು ನೀವು. ಕುರಿ ಜೊತೆಗೆ ಇರ್ತಾನ, ಕುರಿದು ಹಿಕ್ಕಿ ಅಂತ ಗೊತ್ತೈತಿ. ಆದ್ರೆ ಅವನೇನು ತಂದು ಕೊಟ್ಟನಲ್ಲ, ಅವನಿಗೇನು ಅಲ್ಲಿಲ್ಲ. ಇವ ಶ್ರೀಶೈಲದಿಂದ ಲಿಂಗನೇ ತಂದಾನಂತ ತಿಳ್ಕೊಂಡು ಅದನ್ನೇ ಕುರಿ ಹಿಕ್ಕಿನೇ ಲಿಂಗ ಅಂತ ತಿಳ್ಕೊಂಡು ತಂದಾನಲ್ಲ. ಒಬ್ಬ ಜಂಗಮಾಮೂರ್ತಿ ಪಾದಯಾತ್ರಿಕರು ತಂದಾರಲ್ಲ ಅಂತ ತಿಳ್ಕೊಂಡು ಅದನ್ನೇ ಲಿಂಗ ಅಂತ ತಿಳ್ಕೊಂಡು ಕುರಿಯ ತೊಟ್ಟಿ ಒಳಗೆ ಇಟ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತಾನೆ. ಪೂಜೆ ಮಾಡ್ತಾನೆ, ಜೊತೆಗೆ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಕುರಿಯ ಹಾಲನ್ನು ಅದಕ್ಕೆ ಅಭಿಷೇಕ ಮಾಡ್ತಾನೆ. ಅದು ಬೆಳೀತಾ ಹೋಯ್ತ್ರಿ ಏನ್ರಿ ಭಕ್ತಿಗೆ. ಕುರಿ ಹಿಕ್ಕಿಗೆ ಹಾಲನ್ನು ಹಾಕ್ತಾನ, ಅಭಿಷೇಕ ಮಾಡ್ತಾನ, ಪೂಜೆ ಮಾಡ್ತಾನ. ಕುರಿ ದೊಡ್ಡೆಗೆ ಇಟ್ಟು ಪೂಜೆ ಮಾಡೋದನ್ನು ನೋಡಿ ಮಲ್ಲಯ್ಯನ ಸಾಕ್ಷಾತ್ ಅಂತ ತಿಳ್ಕೊಂಡು ಅದಕ್ಕೆ ಪೂಜೆ ಮಾಡ್ತಾ ಹೋದ್ರೆ ತಂದೆ ಬೈತಾನೆ. ಇವ ಮಾಡ್ತಕ್ಕಂಥ ಕುರಿ ಹಿಕ್ಕಿ ಇಲ್ಯಾಕೆ ದೊಡ್ಡಗೆ ಚೆಲ್ಲಾಗತ್ತಾನಂತ ನೋಡ್ತಾನೆ. ಅಲ್ಲಿ ದೊಡ್ಡ ಲಿಂಗವಾಗಿ ಮಾರ್ಪಟ್ಟಿತ್ತು. ಲಿಂಗ ಆಗಿತ್ತು ಕುರಿ ಹಿಕ್ಕಿ. ಹಾಗೆ ಕುರಿ ಹಿಕ್ಕಿ ಹೋಗಿ ಲಿಂಗವಾಯಿತು. ಆ ಲಿಂಗವನ್ನು ಕುರಿ ಹಿಕ್ಕಿಯಿಂದ ಲಿಂಗ ಮಾಡಿರ್ತಕ್ಕಂಥ ವ್ಯಕ್ತಿ ಮತ್ತಾರೂ ಅಲ್ಲ, ಒಬ್ಬ ಹಾಲು ಮತಕ್ಕೆ ಸೇರಿದ ಗೋಲ್ಗೇರಿಯ ಗೊಲ್ಲಾಳೀಶ್ವರನ ಕಥೆ ಇದು. ನಂಬಿಕೆ. ಕುರಿ ಹಿಕ್ಕಿ ಅಂತ ಗೊತ್ತಿದ್ರು ಕೂಡ ಲಿಂಗ ಅಂತ ಪೂಜೆ ಮಾಡಿ ಇವತ್ತು ಗೊಲ್ಲಾಳೇಶ್ವರನ ಜಾತ್ರೆ ದೊಡ್ಡದಾಗಿರ್ತಕ್ಕಂಥ ತೇರನ್ನು ಆಗಿದೆ ಅಂತಂದರೆ ಆ ಗೋಲ್ಗೇರಿಯ ಗೊಲ್ಲಾಳೇಶ್ವರನ ಕಥೆ ಇದು. ಹಾಗೆ ಮಲ್ಲಯ್ಯನ ನಂಬಿ ಕರೆದಡೆ ಓ ಎನ್ನೋಲೆ ನಾವೆಲ್ಲ ನಂಬಿಬೇಕು ಮೊದಲ. ಅದಕ್ಕೆ ನಂಬಿಕೆ ಮುಖ್ಯ ಇದೆ ನಮಗೆ. ನಾವು ನಂಬದೆ ನಚ್ಚದೆ ಬರಿದೆ ಕರೆದರೆ ನಾವೆಲ್ಲ ಏನು ಮಾಡ್ತೇವೆ ಅಂತಂದ್ರೆ ಸಂಕಟ ಬಂದಾಗ, ಯಾವಾಗ ಕಷ್ಟ ಬರ್ತದ, ಪರೀಕ್ಷೆ ಯಾವಾಗ ಬರ್ತದ ಅವಾಗ ವಿಶ್ವರಾತ್ರಿ ಹತ್ತಿರ ಬರೋದು. ಬರ್ತಿರಲ್ಲ ನೀವೆಲ್ಲ, ಎಕ್ಸಾಮ್ ಬಂದಾಗ ಬರ್ತಿರಲ್ಲ ನೀವೆಲ್ಲ ಜಾಸ್ತಿ. ಅಲ್ಲಿ ಪುಸ್ತಕ ಪೆನ್ ಇಟ್ಟು ನಮಸ್ಕಾರ ಮಾಡೋದು. ನೋಡಪ್ಪ ಎಲ್ಲರ ಜೊತೆ ಹೆಚ್ಚು ನಾನು ಮಾರ್ಕ್ಸ್ ತಗೋಬೇಕು, ಪಾಸ್ ಆದರೆ 2 ಕಾಯಿ ಹೊಡಿತೀನಿ ನಿನ್ನ ತೆಲಿಗೆ, ನಿನ್ನ ಪಾದಕ್ಕೆ ನಿನಗೆ ಹೊಡಿತೀನಿ ಅನ್ನೋದಷ್ಟು. ತೆಲಿಗೆ ಹೊಡಿತೀರ ಪಾದಕ್ಕೆ ಹೊಡಿತೀರ ಗೊತ್ತಿಲ್ಲ. ಒಟ್ಟಿನಲ್ಲಿ ಏನಂತಂದ್ರೆ ನಾವು ಕಷ್ಟ ಬಂದಾಗಷ್ಟೇ ದೇವ್ರ ನೆನಪು ಬರ್ತೈತೆ. ಪುರಾಣ ಪ್ರವಚನ ವಿಶ್ವರಾತ್ರಿ ಜಾತ್ರೆ ಬಂದಾಗಷ್ಟೇ ನೆನಪು ಬರ್ತೈತೆ. ದಿನ ನೆನಪು ಬರ್ತೈತಿ. ಒಂದಿಟ್ಟು ಎಲ್ಲಿ ನೆನಪು ಬರ್ತೈತಿ? ಎಲ್ಲರ ಕೈಯಾಗ ಮೊಬೈಲ್, ಎಲ್ಲರ ಮುಂದೆ ಟಿವಿನೇ, ಏನೆಲ್ಲ ಎಲ್ಲರ ಕಟ್ಟಿಗೆ ಕೂತ್ಕೊಂಡು ಮಾತಾಡೋದು. ಹಾಗೆ ಅದನ್ನೆಲ್ಲ ಬಿಡಬೇಕು. ಒಂದು 11 ದಿವಸವಾದರೂ ಆ ಮಹಾತ್ಮರ ಅನುಭವ ಅಮೃತವನ್ನು ಕೇಳಬೇಕು, ಚಿಂತನೆ ಮಾಡಬೇಕು ಅನ್ನುವಂಥ ವಿಚಾರವನ್ನು ನೋಡ್ತಾ ಇದ್ದೇವೆ. ಮಲ್ಲಯ್ಯನ ಆಶೀರ್ವಾದವನ್ನು ಪಡೆದು ಸಿದ್ಧರಾಮ ಸೊಲ್ಲಾಪುರಕ್ಕೆ ಬಂದಿದ್ದಾನೆ. ಸೊಲ್ಲಾಪುರ, ಸೊನ್ನಲಾಪುರ, ಸೊನ್ನಲಗಿ ಹೆಸರು 3. ಈಗ ಸೊಲ್ಲಾಪುರ. ಮಹಾರಾಷ್ಟ್ರದಲ್ಲಿ ಒಂದು ಸೊಲ್ಲಾಪುರ, ಕರ್ನಾಟಕದಲ್ಲಿ ಒಂದು ಸೊಲ್ಲಾಪುರ ಐತಿ. ಗೊತ್ತೈತೇನು ಸೊಲ್ಲಾಪುರ? ಕರ್ನಾಟಕದ ಎಲ್ಲೈತಿ? ಕರ್ನಾಟಕದಲ್ಲಿ ಒಂದು ಸೊಲ್ಲಾಪುರ ಐತೆ. ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಾನು. ಅಲ್ಲಿ ಮತ್ತು ಸಿದ್ದರಾಮೇಶ್ವರ ದೇವಸ್ಥಾನ ಇರುವುದೇ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ಸಮೀಪ. ತರೀಕೆರೆ ಏರಿ ಮೇಲೆ 3 ತಲೆ ಕುರುಮರಿ ಮೈತಿತ್ತು ಕೇಳಿರಿ. ತರೀಕೆರೆಯ ಸಮೀಪ ಅಜ್ಜಂಪುರ ಐತಿ. ಅಜ್ಜಂಪುರ ಸಮೀಪ ಸೊಲ್ಲಾಪುರ ಅಂತ ಊರೈತಿ. ಚಿಕ್ಕಮಗಳೂರು ಜಿಲ್ಲೆ. ನೀವು ಯಾವಾಗಾದರೂ ಮೊಬೈಲ್ ತೆಗೆದು ಮ್ಯಾಪ್ ತೆಗೆದು ನೋಡ್ರಿ. ಕರ್ನಾಟಕದಲ್ಲಿ ಒಂದು ಸೊಲ್ಲಾಪುರ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿರ್ತಕ್ಕಂಥದ್ದು. ಇಲ್ಲಿ ಮಹಾರಾಷ್ಟ್ರ ಸೊಲ್ಲಾಪುರ ಒಂದು. ಹೀಗೆ ಅಲ್ಲಿ ಕೂಡ ಸಿದ್ದರಾಮೇಶ್ವರ ಜಯಂತಿ ಒಳ್ಳೆಯ, ಅಲ್ಲೆಲ್ಲ ಲಿಂಗಾಯತ ಜನವನ್ನು ಆರಾಧನೆ ಮಾಡ್ತಾರೆ. ಅಂಥ ಸಿದ್ದರಾಮೇಶ್ವರ ಜಯಂತಿಯನ್ನು ಇವತ್ತೆಲ್ಲ ಕಡೆ ಅವನ ಕ್ಷೇತ್ರಗಳು ಭಾಳಷ್ಟು ಎಲ್ಲ ಕಡೆ ಸಂಚಾರ ಮಾಡಿದ್ದಾನೆ. ಅವನು ಕೂಡ 78, 87 ಏನು ಅವನ ಪುಣ್ಯಕ್ಷೇತ್ರಗಳಿದ್ದಾವೆ ಕರ್ನಾಟಕ, ಮಹಾರಾಷ್ಟ್ರ ತುಂಬೆಲ್ಲ. ಹಾಗಿಲ್ಲಿ ಸೊಲ್ಲಾಪುರಕ್ಕೆ ಬಂದ ಕೆಲಸ ಮಾಡಬೇಕಲ್ಲ.
ಏನು ಸಾಮಾಜಿಕ ಸೇವೆ, ಧಾರ್ಮಿಕ ಸೇವೆ. ರಾಣಿಯಾಗಿರ್ತಕ್ಕಂಥ ಸುಗ್ಲಾದೇವಿಯ ಸ್ವಪ್ನದಲ್ಲಿ ಮಲ್ಲಯ್ಯ ಹೋಗಿ ಪರಮೇಶ್ವರ್ ಹೋಗಿ ಹೇಳ್ತಾನೆ, ಸಿದ್ಧರಾಮನ ಪುಣ್ಯ ಕೆಲಸ ಮಾಡುವನಿದ್ದಾನೆ, ಅವನಿಗೆಷ್ಟು ಜಾಗ ಭೂಮಿಯನ್ನು ದಾನ ಕೊಡು. ಹೇಗಿನ ಕೆಲಸ ಮಾಡಬೇಕಾದ್ರೆ ದಾನ ಭೂಮಿ ಬೇಕಲ್ಲ, ಕೆರೆ ಕಟ್ಟಬೇಕು, ಗುಡಿ ಕಟ್ಟಬೇಕು, ಇವೆಲ್ಲವನ್ನು ಮಾಡೋಕ್ಕೋಸ್ಕರ ರಾಣಿಯ ಸ್ವಪ್ನದಲ್ಲಿ ಹೋಗಿ ಜಾಗವನ್ನು, ಸ್ಥಳವನ್ನು ಕೊಡಲಿ ಹೇಳ್ತಾನೆ. ಸೊಲ್ಲಾಪುರ ನೋಡಿರಿ ಎಲ್ಲರೂ ನೀವೆಲ್ಲ. ಸೊಲ್ಲಾಪುರ ಸಿದ್ದರಾಮೇಶ್ವರ ದೇವಸ್ಥಾನ ಎಲ್ಲಿದೆ ಅಂತ ಕೇಳಿದ್ರೆ ಸುತ್ತೆಲ್ಲ ಕೆರೆ ಇದೆ, ಕೆರೆ ಮಧ್ಯದಲ್ಲಿ ದೇವಸ್ಥಾನ ಇದೆ. ಅದು ಕಟ್ಟಿದವರು ಸಿದ್ದರಾಮೇಶ್ವರ. ಆ ಕೆರೆಯನ್ನು ಕಟ್ಟಿ ಅಲ್ಲಿ ಒಂದು ಗಿಡ ಇತ್ತು. ಆ ಗಿಡದ ಕೆಳಗೆ ತಪಸ್ಸನ್ನು ಮಾಡ್ತಿದ್ದ, ಅನುಷ್ಠಾನ ಮಾಡ್ತಿದ್ದ, ಜಪವನ್ನು ಮಾಡ್ತಿದ್ದ, ಶಿವಯೋಗ ಸಾಧನೆಯನ್ನು ಮಾಡ್ತಿದ್ದ. ಆ ಶಿವಯೋಗ ಸಾಧನೆ ಮಾಡುವಂಥ ಸ್ಥಳದಲ್ಲಿ ಇವತ್ತು ಕೂಡ ಜೀವಂತ ಸಮಾಧಿಯನ್ನು ನೋಡ್ತೇವೆ. ಶಿವಯೋಗಿ ಸಿದ್ದರಾಮೇಶ್ವರ ಸ್ಥಳ ಜೀವಂತ ಸಮಾಧಿ ಪಡೆದಿತ್ತು. ಸುತ್ತೆಲ್ಲ ಕೆರೆ, ನೀರು. ಆ ಕೆರೆ, ಆ ನೀರು ತಂದರೆ ಭಾಳಷ್ಟು ನದಿಗಳು, 68 ನದಿಗಳು ಏನು ತೀರ್ಥ ರೂಪದಲ್ಲಿ, ನೀವು ಹೊಂಡ ಅಂತೀರ, ಹೊಂಡ ತೀರ್ಥ ರೂಪದಲ್ಲಿ ಹರಿದು ಕೆರೆಯನ್ನು ಸೇರ್ತಾವಂತೆ. ಅದಕ್ಕೆ 68 ಲಿಂಗಗಳನ್ನು ಸ್ಥಾಪನೆ ಮಾಡ್ತಾನೆ ಸಿದ್ದರಾಮ. ಊರು ತುಂಬಲ್ಲ, ಸೊಲ್ಲಾಪುರದ ಸುತ್ತೆಲ್ಲ 68 ಲಿಂಗ. ಎಷ್ಟು ಲಿಂಗ ನೆನಪಿಟ್ಕೋಬೇಕು. 68 ಲಿಂಗದ ಹೆಸರು ನಾನು ಕೊನೆಗೆ ಹೇಳ್ತೀನಿ, ಯಾಕಂದ್ರೆ ಈಗ ಹೇಳಿದ್ರೆ ನೆನಪಿರಲ್ಲ ನಿಮಗೆ. ಪರಮಾತ್ಮನ ನಾಮಾವಳಿ ಎಷ್ಟು 108 ಅದಾವ, 1008 ಇರ್ತಾವ. ಹಾಗೆ ಶಿವಯೋಗಿ ಸಿದ್ದರಾಮೇಶ್ವರ ಸ್ಥಾಪನೆ ಮಾಡಿರ್ತಕ್ಕಂಥ ಲಿಂಗ 68 ಕ್ಷೇತ್ರ, 68 ಪುಣ್ಯ ಏನು ತೀರ್ಥಗಳು, ಹೊಂಡಗಳು ನೋಡ್ತೇವೆ. ಅಲ್ಲಿ ಇಲ್ಲಿ ಹೇಳ್ತಾರೆ ಬಹಳ ಚೆನ್ನಾಗಿ ಕವಿಗಳು ಕೂಡ, ಯಾವ್ಯಾವ ನದಿ ಬಂದವಂತೇಳಿ ಸುಮ್ಮನೆ ಹೆಸರು ಹೇಳ್ತಾರಲ್ಲ. ನಿಮ್ಮ ನದಿಗಳು 68 ನದಿ ಅಂತ ಹೆಸರು ಹೇಳೋಕ್ಕಾಗಲ್ಲ, ಒಂದು 4 ಹೇಳ್ಬೋದು ಅಷ್ಟೇ ಸುತ್ತಮುತ್ತ ಇರುವಂಥದ್ದು. ಗಂಗೆತಾ ಬಂದಿಹೇಳು ತುಂಗಿ ಭದ್ರಿಯ ಕೂಡಿ ಭಾಗೀರಥಿ ಯಮುನೆ ಗೋದಾವರಿ ಚಿಮ್ಮಿದರು ಯೋಗಿ ಸಿದ್ದರಾಮನ ಕೆರೆಯಲ್ಲಿ. ಮಾನಸ ಸರೋವರ ಸೀಮಾ ಭೀಮಾ ಕೃಷ್ಣೆ ಪೆನ್ನಾರ ಪಾಲಾರ ದಾಮೋದರ ಆಗಲೇ ನೈನ ಗಂಗಾ ಬಂದು ನೆಲೆಯುತ್ತ. ಜಯಮಂಗಲಿ ರೇವ ನದಿನೂ ಐತೆ ನೋಡ್ರಿ. ರೇವ, ಕೊಯ್ನ, ಲೋಕಪಾವನೆ ಗಾಯತ್ರಿ, ದೋದಮತಿ ನದಿ. ತಾಪಿಯ ಪ್ರಯಾಗ ನದಿ ಹೆಸರು ಕೂಡ ಹೇಳಿದ್ದಾರೆ. ಅಂದ್ರೆ ಎಲ್ಲ ನದಿ 68 ನದಿಗಳೆಲ್ಲ ಸೇರಿ ಅಲ್ಲಿಗೆ ಆ ಕೆರೆಯನ್ನು ಆವರಿಸ್ತದ. ಸರಸ್ವತಿ, ಮುಂಜಿರೆ, ಯಮುನೆ, ಕರಿ ಹೊಳೆ, ಕಪಿಲೆ, ಈರಾವತಿ, ಚೂಡಾಮಣಿ, ಚಂಬಲ, ಹಾರಂಗಿ, ಶರಾವತಿ, ಶೆರೆಯು ಬಂದಿಹೇಳು. ಸರಿಯು ನದಿನೂ ಐತಿ. ಆ ಸರಿಯು ನದಿ ಕೂಡ ಒಂದು ಸರಿಯು ಗೊತ್ತೈತಾನೆ. ಈ ಅಯೋಧ್ಯದಾಗ ಸರಿಯು ನದಿ ಐತಿ. ನರ್ಮದಾ, ಕಾವೇರಿ, ಕುಮುದಿನಿ, ಸತಲಜ, ಹೇಮಾವತಿ, ವರದಾ, ವೇದಾವತಿ, ಜಲಮು, ಗೋಮತಿ, ಪಯುಷ್ಣಿ, ಹರುಷದಿ, ಬ್ರಹ್ಮಪುತ್ರೆ, ಸೋನ ಹೆಮ್ಮೆಯ ಮರತರು, ಬ್ರಹ್ಮಿಣಿ, ಬೈತ, ರಾಣಿಯು ಸುವರ್ಣ ಚಿಮ್ಮಿದರು ಕೆರೆಯೋಳು ಭವಾನಿ. ಇಷ್ಟೆಲ್ಲ ನದಿಗಳು ಬಹಳಷ್ಟು ಹೇಳ್ತಾರೆ. ಅನೇಕ ನದಿಗಳು. ಈ ಸುಮ್ಮನೆ ನಿಮಗೆ ಹೆಸರು ಗೊತ್ತೈತೆ, ನದಿಗಳ ಹೆಸರೆಲ್ಲ. ಒಂದಿಷ್ಟು ನದಿಗಳ ಹೆಸರನ್ನು, ಊರಿನ ಹೆಸರುಗಳನ್ನು ಈಗ ನೆನಪಿರಬೇಕು. ಅಂಥ ಅನೇಕ ನದಿಗಳನ್ನೆಲ್ಲ ಸೇರಿ ಅಂದ್ರೆ 68 ಪುಣ್ಯಕ್ಷೇತ್ರದ ನದಿಗಳು. ಮಲ್ಲಯ್ಯನ ಸೇವೆ, ಮಲ್ಲಯ್ಯ ರೂಪದಲ್ಲಿರ್ತಕ್ಕಂಥ ಲಿಂಗಗಳ ಸ್ಥಾಪನೆ, 68 ದೇವಸ್ಥಾನಗಳಲ್ಲಿ ಕಟ್ಟಡ, ಹೀಗೆ ಹಲವಾರು ಕಾರ್ಯವನ್ನು ಮಾಡುವಂಥ ಸಜ್ಜ ಆಗ್ತಾನೆ, ತಯಾರಾಗ್ತಾನೆ. ಆದರೆ ಬಡತನ. ರಾಣಿ ಜಾಗ ಕೊಟ್ಟಿದ್ದಾಳೆ, ಗುಡಿ ಅಂತೂ ಕಟ್ಟಬೇಕು, ಕೆರೆ ಕಟ್ಟಬೇಕು, ಇನ್ನೇನು ಮಾಡಬೇಕು ಅಂತ ಪರಮಾತ್ಮನ ಧ್ಯಾನವನ್ನು ಮಾಡ್ತಾನೆ. ಯಾರು ಇಲ್ಲೇ ಇದ್ರಿ ನೀವೆಲ್ಲ? ತಂಗಿದೆ ಸಿದ್ದರಾಮ ಪರಮಾತ್ಮನ ಎಲ್ಲ ಆಯ್ತಪ್ಪ. ರಾಣಿ ಜಾಗ ಕೊಟ್ಟಳು, ಕೆರೆ ಕಟ್ಟಬೇಕು, ಗುಡಿ ಕಟ್ಟಬೇಕು ಅಂತ ಹೇಳಿದ್ರಿ, ಏನು ಮಾಡಬೇಕು ಅಂತಂದಾಗ ಪರಮಾತ್ಮನ ಧ್ಯಾನ ಮಾಡಿದಾಗ ಲಕ್ಷ್ಮಿ ಬರ್ತಾಳಂತ. ಒಬ್ಬ ಹೆಣ್ಣು ಮಗಳ ರೂಪವಾಗಿ
ಸಿದ್ಧರಾಮನೇ ಗೊತ್ತು, ಸಿದ್ಧರಾಮ ಶಿವಯೋಗ ಸಾಧನೆಯನ್ನು ಮಾಡ್ತಾ ಇದ್ದಾನೆ. ಈ ಹೆಣ್ಣು ಮಗಳು ಯಾರು ಅಂತ ಗೊತ್ತಾಗಿ ಆಕೆ ಕೇಳ್ತಾಳೆ. ಸಿದ್ಧರಾಮ ಕೇಳ್ತಾನೆ, ನೀ ಯಾರು ಅಂತೇಳಿ. ನಾ ಲಕ್ಷ್ಮಿ ಅಂತ. ಮತ್ತು ನಿಂದೇನವ ಕೆಲಸ ಅಂತ ಕೇಳ್ತಾನ. ನಂದೇನು ಕೆಲಸ ಇಲ್ಲಪ್ಪ, ನಿನ್ನ ಸೇವೆ ಮಾಡಲು. ನೀನು ಇಂಥದ ಪುಣ್ಯ ಕೆಲಸ ಮಾಡ್ತಾ ಇದ್ದಲ್ಲ, ಈ ಪುಣ್ಯ ಕೆಲಸದಲ್ಲಿ ನನಗೂ ಒಂದಿಷ್ಟು ಸೇವೆ ಮಾಡಲು ನನಗೆ ಅವಕಾಶ ಮಾಡಿಕೊಡು, ನಾನು ಸೇವೆ ಮಾಡ್ಕೊಂಡು ಇರ್ತೀನಿ ಅಂತ ಹೇಳ್ತಾಳ ಆ ಲಕ್ಷ್ಮಿ. ಹಾಗೆ ಆ ಸಿದ್ಧರಾಮಂತನ ಆಯಿತು, ನೀನು ಸೇವೆ ಮಾಡ್ಕೊಂಡು ಇರ್ತಿ ಅಂದ್ರೆ ಇರು, ಆದರೆ ಈ ಊರು ಬಿಟ್ಟು ಹೋಗಬೇಡ ಅಂತ ಹೇಳಿದಾಗ ಆ ಲಕ್ಷ್ಮಿ ಆ ಸೊಲ್ಲಾಪುರದಲ್ಲಿ ಇವತ್ತು ಕೂಡ ಲಕ್ಷ್ಮಿ ವಾಸವಾಗಿದ್ದಾಳೆ ಅನ್ನುವಂಥದ್ದನ್ನು ನೋಡ್ತೇವೆ. ಇವತ್ತು ಸೊಲ್ಲಾಪುರದಲ್ಲಿ ವ್ಯಾಪಾರಸ್ಥರಿದ್ದಾರೆ, ದೊಡ್ಡ ದೊಡ್ಡ ವ್ಯಾಪಾರಸ್ಥರು. ಅದಕ್ಕೆ ಇವತ್ತು ಸೊಲ್ಲಾಪುರ ಕರ್ನಾಟಕ ಮಾಡಬೇಕೆನ್ನುವಂಥ ಉದ್ದೇಶ ಏನಂತಂದರೆ ಲಕ್ಷ್ಮಿ ಇರುವಂಥ ಸ್ಥಳ ಅದು. ಸಿದ್ದರಾಮನ ಕಾಲದಲ್ಲಿ ಲಕ್ಷ್ಮಿ ಅಲ್ಲಿ ಇರ್ತಾ ಇರುವುದರಿಂದ ಇವತ್ತು ಎಲ್ಲ ವ್ಯಾಪಾರಸ್ಥರು ಎಲ್ಲರೂ ಅನೇಕ ಇವತ್ತು ಸೊಲ್ಲಾಪುರ ಬಹಳ ಬೆಳೆದು ಹೋಗಿತ್ತು. ವಿಜಯಪುರದಲ್ಲಿ ಸಿದ್ದರಾಮೇಶ್ವರ ದೇವಸ್ಥಾನ ನೋಡಿ, ವಿಜಯಪುರದಲ್ಲಿ ಐತಿ ಸಿದ್ದರಾಮೇಶ್ವರ ದೇವಸ್ಥಾನ. ಹಾಗೆ ಸಿದ್ದರಾಮ ಎಲ್ಲೆಲ್ಲಿ ಇರ್ತಾನೋ ಆ ಸಿದ್ದರಾಮನ ಜೊತೆಗೆ ಲಕ್ಷ್ಮಿಯೂ ಕೂಡ ಬರ್ತಾಳನ್ನುವಂಥದ್ದನ್ನು ನೋಡಬೇಕು. ಹಾಗೆ ಒಂದು ಸಲ ಏನಾಗ್ತಂತ ಕೇಳಿದರೆ, ಈ ಅಣ್ಣ ಬೊಮ್ಮಯ್ಯ ಅಂತ ಬರ್ತಾನೆ. ಅಣ್ಣ ಬೊಮ್ಮಯ್ಯ ಈ ದೇವಸ್ಥಾನ ಕೆದರಬೇಕಲ್ಲ, ಭೂಮಿ ಕಟ್ಟಬೇಕು, ಕೆದರಬೇಕು ಅನ್ನುವಂಥ ಸಂದರ್ಭದಲ್ಲಿ ಒಂದು ಸಂದರ್ಭ ನಡೀತದೆ. ಅದು ಏನು ಅಂತಂದರೆ, ಒಂದು ಹಾಡಿನ ನಂತರ ನೋಡಿ ಇದೆಲ್ಲ ಚಿಂತನ. ಸಂಸಾರದ ವಸ್ತುಗಳನ್ನು ನೋಡುವಗೋಸ್ಕರ ಅಲ್ಲ, ಹೆಂಡತಿ ಮಕ್ಕಳನ್ನು ನೋಡೋಕ್ಕೋಸ್ಕರ ಅಲ್ಲ, ಪ್ರವಚನ ಪುರಾಣ ಪುಣ್ಯಕಥೆಗಳು ಯಾಕಂತ ಕೇಳಿದರೆ ದೇವರನ್ನು ನೋಡುವಗೋಸ್ಕರ. ಅಂತ ದೇವನನ್ನು ನೋಡಬೇಕಾಗಿತ್ತಂದ್ರೆ ನಾವು ದೇವರ ಸ್ವರೂಪದಲ್ಲಿರ್ತಕ್ಕಂಥ ಮಹಾತ್ಮರಿಗೆ ಶರಣಾಗತರಾಗಬೇಕು, ಮಹಾತ್ಮರ ಮಾತುಗಳನ್ನು ಕೇಳಬೇಕು. ಮಹಾತ್ಮರನ್ನು ನಾವು ನೆನೆಯುವುದೇ ಘನತರ ಮುಕ್ತಿಗೆ ಸಾಧನ ಅಂತ ಹೇಳಿದರು. ಅಂತಹ ಶಿವಯೋಗಿ ಸಿದ್ದರಾಮೇಶ್ವರರ ಸೇವಾ ಕಾರ್ಯಗಳು ಬಹಳ ಚೆನ್ನಾಗಿ ನಡೀತಾ ಇದೆ. ಜೊತೆಗೆ ಶಿವಯೋಗ ಸಾಧನವನ್ನು ನಿಮಗೆ ಬುದ್ಧಿಶಕ್ತಿ ಹೆಚ್ಚಾಗಬೇಕಾಗಿತ್ತಂದ್ರೆ ಏನು ಮಾಡಬೇಕು? ಧ್ಯಾನ ಮಾಡಬೇಕು. ಒಂದು ಸಲ ಓದಿದ್ದ 10 ಸಲ ಓದಿದ್ದ ಒಂದು ಸಲ ಬರಿಬೇಕು. ಒಂದು ಸಲ ಓದಿದ್ರೆ ಎಷ್ಟು ಬರಿತೀರಿ ಅಂತ ನೆನಪು ಬರಿಬೇಕು, ಗೊತ್ತಾಗ್ತದೆ. ಹಾಗೆ ನಾವು ಬರೀ ಓದೋದಲ್ಲ, ಓದಿದ್ದನ್ನು ನೆನಪಿಟ್ಟುಕೊಂಡು ನಮ್ಗೆ ನೆನಪು ಉಳಿಯಾಗತ್ತಿಲ್ಲ ಅಂತ ಬರೆದು ನೋಡಬೇಕು ನೀವೆಲ್ಲ. ಇಲ್ಲಿ ಶಿವಯೋಗ ಸಾಧನೆಯ ಮೂಲಕ ಸಿದ್ದರಾಮ ಸೊಲ್ಲಾಪುರವನ್ನು ಪುಣ್ಯಕ್ಷೇತ್ರವನ್ನಾಗಿ ಮಾಡ್ತಾ ಇದ್ದಾನೆ. ಲಕ್ಷ್ಮಿ ಬಂದು ಆ ಊರಲ್ಲಿ ವಾಸವಾಗಿದ್ದಾಳೆ. ಬರೀ ಲಕ್ಷ್ಮಿ ಅಷ್ಟೇ ಇಲ್ರಿ, ಶಿವಗಣಗಳೆಲ್ಲ ಬಂದಿದ್ದಾರೆ. ಅವನು ಮಾಡ್ತಕ್ಕಂಥ ಕಾರ್ಯಕ್ಕೆ ಸಹಾಯ ಸಹಕಾರ ಮಾಡುವುದಾಗಲಿ, ಅಲ್ಲಿ ನೆಲೆ ಊರಲಿಕ್ಕೆ, ಅಲ್ಲಿ ವಾಸವಾಗಲಿಕ್ಕೆ ಶಿವಗಣಗಳು ಬಂದಿದ್ದಾರೆ. ಏನು ಯಕ್ಷ ಕಿನ್ನರರು ಗಂಧರ್ವರು ಬಂದಿದ್ದಾರೆ. ಹಾಗೆ ಕಿಂಪುರುಷರು ಶಿವಗಣಗಳ ಜೊತೆಗೆ ಭೈರವ ದೇವ ಬಂದು ಅವನಿಗೆ ಸಹಾಯ ಸಹಕಾರ. ಕೆರೆ ಕಟ್ಟಬೇಕಾದ್ರೆ ಒಬ್ಬರಿಂದ ಸಾಧ್ಯ ಅದನು, ಗುಡಿ ಕಟ್ಟಬೇಕಾದ್ರೆ ಒಬ್ಬರಿಂದ ಸಾಧ್ಯ ಇದೇನು? ಹಾಗೆ ಎಲ್ಲರೂ ಕೂಡ ಲಕ್ಷ್ಮೀ ಸಮೇತವಾಗಿ ಕಿಂಪುರುಷರು ಗಂಧರ್ವರು ಯಕ್ಷ ರಕ್ಕಸರು ಎಲ್ಲರೂ ಬಂದಿದ್ದಾರೆ ಸೇವೆ ಮಾಡಿ. ಕೆಲವರು ಗಂಧರ್ವರು ಪಾಪ ಕಳ್ಕೊಳ್ಳಕ್ಕೆ ಬಂದಾರ. ಪಾಪ ಕಳ್ಕೊಳ್ಳಕ್ಕೆ ನಾವೆಲ್ಲ ಏನು ಮಾಡಬೇಕು? ಇಂಥ ಪುಣ್ಯ ಪ್ರವಚನಗಳನ್ನು ಕೇಳಬೇಕಂದ್ರೆ ಪಾಪ ಕಳ್ಕೊಂಡಂಗೆ ರೀ. ಪರೀಕ್ಷಿತ ರಾಜ ಕೇಳ್ಬೇಕು, ನೀವು ಲಕ್ಷ್ಯ ಇಟ್ಟು ಕೇಳ್ರಿ. ಒಂದೊಂದ್ಸಲ ನನಗೆ ಚಂದ ಬರ್ತಾವ ವಿಚಾರಗಳು, ನೀವು ಮಾತಾಡಬೇಡ್ರಿ. ಮಾತಾಡ್ತಿದ್ರೆ ನಾವು ಏನು ಹೇಳಬೇಕು ಅನ್ನೋದು ಗೊತ್ತಾಗಲ್ಲ. ಪರೀಕ್ಷಿತ ರಾಜ ಬೇಟೆಗೆ ಹೋಗಿದ್ದ. ಪರೀಕ್ಷಿತ ರಾಜ ಬೇಟೆಗೆ ಹೋಗಿದ್ದ.
ಬೇಟೆಗೆ ಹೋಗಿ ಬರುವಾಗ ದಾರಿಯಲ್ಲಿ ಒಬ್ಬ ಋಷಿ ತಪಸ್ಸಿಗೆ ಕೂತಿದ್ದ. ಈ ರಾಜಗ ಅಹಂಕಾರ, ನಾನು ಈ ದೇಶದ ರಾಜ ಇದ್ದೀನಿ, ನಾನು ಬಂದದ್ದು ನೋಡ್ಲಾರ್ದಂಗೆ ಇರ್ತಾನಲ್ಲ ಈ ಋಷಿ, ಡೋಂಗಿ ಅದಾನ, ಇವನು ಕಪಟಿ ಇದಾನ, ನಾ ಬಂದದ್ದು ಗೊತ್ತಾಗಲ್ಲ ಏನು ಅಂತ ವಿಚಾರ ಮಾಡಿ ನೋಡ್ತಾನೆ. ಕಣ್ಣು ಮುಚ್ಚಿ ಧ್ಯಾನಾಸಕ್ತ ಆಗಿದ್ದಾನೆ ಋಷಿ. ಅದಕ್ಕೆ ಅಲ್ಲೇ ಒಂದು ಹಾವು ಸತ್ತು ಬಿದ್ದಿತ್ತು. ಆ ಹಾವು ತಗೊಂಡು ಋಷಿ ಕೊಳ್ಳಾಗ ಹಾಕಿ ಹೋಗ್ಬಿಡ್ತಾನೆ. ಋಷಿ ಕುಮಾರ, ಋಷಿಯ ಮಗ ಬರ್ತಾನೆ. ಋಷಿಯ ಮಗ ಬಂದು ಕೇಳ್ತಾ ನೋಡ್ತಾನೆ, ನನ್ನ ತಂದೆ ಕೊಳ್ಳಗೆ ಹಾವು ಹಾಕಿದಾರಲ್ಲ, ಯಾರು ಹಾಕ್ಯಾರ ಗೊತ್ತಿಲ್ಲ. ವಿಚಾರ ಮಾಡಿ ಅವನು ಕಣ್ಣು ಮುಚ್ಚಿ ಧ್ಯಾನವನ್ನು ಮಾಡ್ತಾನೆ, ಯಾರು ಹಾಕ್ಯಾರ ನನ್ನ ತಂದೆಗೆ ಸತ್ತಿರೋ ಹಾವು ಅಂತೇಳಿ. ಆಗ ಅವನಿಗೆ ಗೊತ್ತಾಗ್ತದ ಈ ರಾಜ ಹಾಕಿದಾನಂತೆ. ನನ್ನ ತಂದೆಯ ಧ್ಯಾನವನ್ನು ಭಂಗ ಮಾಡುವಗೋಸ್ಕರ ನನ್ನ ತಂದೆಗೆ ಸತ್ತಿರುವಂಥ ಹಾವು ಹಾಕಿದಾನಲ್ಲ, ಅವನು 7 ದಿವಸದಾಗ ಹಾವು ಕಚ್ಚಿ ಸಾಯ್ಲಿ ಅಂತ ಶಾಪ ಕೊಡ್ತಾನೆ. 7 ದಿವಸದಾಗ ಗೊತ್ತಾಯ್ತಾ? ಆಗ ಈ ವಿಷಯವನ್ನ ಗೊತ್ತಾಗ್ತದ ಋಷಿ ಈ ಪರೀಕ್ಷಿತ ರಾಜಗೆ. ಅಲ್ಲಿ ತನ್ನ ಗುರುಗಳ ಹತ್ತಿರ ಹೋಗಿ ಕೇಳ್ತಾನೆ, ಈಗ ಗುರುಕುಮಾರ ಶಾಪ ಕೊಟ್ಟನ, ಏನು ಮಾಡಬೇಕು ಅಂದಾಗ 7 ದಿವಸ ಆಗುವಷ್ಟರಲ್ಲಿ ಏನು ಭಾಗವತನ್ನ ಕೇಳಬೇಕು. ಭಾಗವತ್ ಕೇಳಿದ್ರೆ ಎಲ್ಲ ಕಷ್ಟ ಪರಿಹಾರ ಆಗ್ತದೆ ಅಂತ ಗುರುಗಳು ಹೇಳಿದಾಗ 7 ದಿವಸದಲ್ಲಿಯೇ ಇಡೀ ಭಾಗವತ್ ಕಥೆಯನ್ನು ಹೇಳಿ ಮುಗಿಸ್ತಾರೆ. ಕಥೆ ಕೇಳ್ತಾನೆ. ಕಥೆ ಕೇಳಿದಾಗ ಅವನ ಬಂದಿರತಕ್ಕಂಥ ಸಂಕಟವನ್ನು, ಕಷ್ಟವನ್ನು, ಪ್ರಾಣ ಹೋಗ್ತಕ್ಕಂಥದ್ದನ್ನೆಲ್ಲ ಪರಿಹಾರ ಆಗ್ತದ ಅನ್ನುವಂಥದ್ದನ್ನು ನೋಡ್ತೇವೆ. ಹಾಗೆ ಪುರಾಣ ಪ್ರವಚನದಿಂದ ನಮಗೆ ಬಂದಿರತಕ್ಕಂಥ ಕಷ್ಟವನ್ನು ಹೊಡೆದು ಹೋಗ್ತದ, ನಾಶವಾಗ್ತದನ್ನೋಗೋಸ್ಕರ ಪುರಾಣ ಪ್ರಾಚೀನ ಕೇಳಬೇಕನ್ನುವಗೋಸ್ಕರವೇ ಜಗದ್ಗುರುವರಾಗಲಿ ನೀಲಕಂಠ ಸ್ವಾಮಿಗಳಾಗಲಿ ಈ ಪುರಾಣ ಪ್ರವಚನ ಹಂಚಿದ್ದಾರೆ. ನಮಗೆ ಬಂದಿರತಕ್ಕಂಥ ಕಷ್ಟ, ಪರೀಕ್ಷಿತ ರಾಜ 7 ದಿವಸದಲ್ಲಿ ಹ್ಯಾಂಗ ಸಾಯ್ತಿದ್ದಲ್ಲ ಅದನ್ನು ಅಮರ ಆಗಿ ಉಳಿತಾನೋ ಹಾಗೆ ನಾವು ಕೂಡ ಅಮರ ಅಜಯರಾಗಿ ಉಳಿಬೇಕನ್ನುವಗೋಸ್ಕರ ಪುರಾಣ ಪ್ರವಚನಗಳನ್ನು ಕೇಳಬೇಕನ್ನೋಗೋಸ್ಕರ ಬರೀ ಜಾತ್ರೆ ಮಾಡಿ ಹೋಗುವುದಲ್ಲ, ಪುರಾಣ ಕೇಳಬೇಕು, ಪ್ರವಚನ ಕೇಳಬೇಕು, ಸ್ವಂತ ವಿಚಾರಗಳನ್ನು ಕೇಳಬೇಕು ಅನ್ನೋಗೋಸ್ಕರ ಪುರಾಣವನ್ನು ಇಟ್ಟಿದ್ದಾರೆ. ಆದರೆ ನಾವು ಪುರಾಣ ಕೇಳಕ್ಕೆ ಬರಲ್ಲ, ಪುರಾಣ ಹೈರಾಣ ಆಗ್ತದ, ಅದ್ರಾಗ ಹೂರಣ ಅಟ್ಟು ತಿನ್ನಕ್ಕೆ ಬರಾಗತ್ತೆ ನಾವೆಲ್ಲ, ಲಾಸ್ಟ್ ಹೂರಣ ಇರೋದಲ್ಲ. ಪುರಾಣ ಕೇಳಕ್ಕೆ ಕೂಡಕ್ಕಾಗಲ್ಲ. ಈಗ ಮುಂದೆ ಪೀಳಿಗೆ ಏನವಲ್ಲ, ಅವು ಏನು ಬಾಯಿ ಆಡಿಸ್ತವೆ ಗೊತ್ತಿರ್ತದೆ ನೋಡೋದು. ಹುಡುಗಿ ಎಲ್ಲರಿಗೂ ಕೊಡತ್ತೆ, ಈಗ ನನಗಿಟ್ಟು ಕೊಡು ಹಂಗೆ. ಅಲ್ಲಿ ಟೈಮ್ ಸಿಕ್ಕಿಲ್ಲ ಅಂತ ಈ ಹುಡುಗಿಗಳು ಮುಂದೆ ಇದ್ದದನ್ನು ಹಿಂದಿಟ್ಕೊಂಡು ಹೇಳೋದು. ಇಲ್ಲಿ ತಿನ್ನಾಕ ಬರ್ತಾರೋ, ಕೇಳಾಕ ಬರ್ತಾರೋ, ಹುಷಾರಾಗ್ತೀನಿ. ಮತ್ತೆ ಏನೋ ತಿನ್ನಾಕ ಮತ್ತೆ ಹಳ್ಳ ಪಳ್ಳ ಮತ್ತು ಸೊಳ್ಳೆ ಗಿಡ ತಿಂದಿವಿ. ಮತ್ತೆ ಪುರಾಣಕ್ಕೆ ಹೋಗಿ ಮತ್ತೆ ಸೊಳ್ಳೆ ತಿಂದೀವಿ, ಮತ್ತು ಗಾಡ್ಲಿ ಬಂತ ಅವೆಲ್ಲ ಕತೆ ಕೇಳ್ತೀನಿ. ಗಾಡಿನಾಗಿರ್ತೀವಿ. ಕಳ್ಳಿ ಕತೆ ಗೊತ್ತಾನು? ಕೇಳಿರಿ? ಹೇಳ್ಯಾರ, ಎಲ್ಲ ಕೇಳಿರಿ. ಸುಮ್ಮನೆ ಇಲ್ರಿ ಅಂತ ಗೊತ್ತಿಲ್ಲ ಆರ್ದಾರ. ಅವನಿಗ ದಿನ ಹೆಣ್ಮಗಳು ಬರ್ತಿರುವಂತ, ದಿನ ಇದಕ್ಕೆ ಮಾತ್ರ ಬಾಯಿ ತೆಗೆದು ಕಣ್ಣು ತೆಗೆದು ಹೆಣ್ಮಗಳು ಬರ್ತಿರುವಂತ. ಪಾಪ ಹೆಣ್ಮಗಳು ಪುರಾಣ ಕೇಳಿ ಪ್ರವಚನ ಕೇಳಿ ಮನೆಗೆ ಹೋದ್ರು. ಗಂಡಿಗೆ ಏನಂತಾರೆ ರೀ ಅಂತಾರೆ, ಏನಂತಾರೆ? ಹೇ ಗಂಡ ಅಂತಾರೆ, ಭಾವ ಅಂತಾರ, ಭಾವ ಏನೋ ಒಂದು ಅಂತಾರೆ. ರೀ ನಮ್ಮ ಕಡೆ ರೀ ಅಂತಾರಪ್ಪ, ರೀ ನಿಮ್ಮ ಕಡೆ ಹಂಗೆ ಅಂತಾರ, ಮಾವ ಅಂತಾರನು. ಮಾವರ ಪುರಾಣ ಚಂದ ನಡೆದೈತಿ ನೋಡಿ. ಒಂದು ಊರು ಕೂತ ಸಭೆ ಬಂದವ, ಪುರಾಣ ಚಂದ ಹೇಳ್ತಾರೆ, ಮತ್ತು ನೀವು ಒಂದ್ಸಲ ಹೋಗಿ ಕೇಳಿ ಅಂತ ಹೆಂಡತಿ ಗಂಡಿಗೆ ಹೇಳ್ತಾರೆ. ಗಂಡ ಅಂತನ ಪುರಾಣ ಕೇಳಕ್ಕೆ ಹೋಗ್ಬೇಕಂತೀನಿ, ಆದ್ರೆ ಹಂಗೆ ನಿದ್ರೆ ತಡ್ಕೊಳಕ್ಕಾಗಲ್ಲ. ನಿದ್ರೆ ಬಂದ್ರೆ ತಡ್ಕೊಳಕ್ಕಾಗಲ್ಲ.
ಏನು ಮಾಡಬೇಕು ಅಂತ ವಿಚಾರ ಮಾಡಿ, ಇಲ್ಲ ತಡ್ಕೊಳ್ತಾಯಿಲ್ಲ ಒಂದು ಉಪಾಯ ಐಡಿಯಾ ಕೊಡ್ತೀನಿ ರೀ. ಈ ಹ್ಯಾಂಗೆ ಹುಡುಗರು ತರ್ತಾವಲ್ಲ ಕುರ್ಕುರಿ ಏನೋ ಒಳಗೆ ಏನೋ ಯಾವ ಶಾಂಡಿಗೆವ ಮತ್ತು ನೀವಿಟ್ಟು ಇವ್ರಿಟ್ಟು ಕೊಟ್ಟು ತಿನ್ಬೇಕಲ್ಲ ಪಾಪ ಹುಡುಗ. ನೋಡಿದ್ರು ಹುಡುಗರೆಲ್ಲ ಕುರ್ಕುರಿ ತರ್ತಾವ. ಅದಕ್ಕೆ ನಾ ಐಡಿಯಾ ಏನು ಮಾಡೀನಂದ್ರೆ, ನಾ ಹ್ಯಾಂಗ್ಲು ಕಡ್ಲಿ ಏನು ಸುಲಗೈ ಆದ್ರೆ ಕಡ್ಲಿ ಆಗ್ತಾವೆ. ಕಡ್ಲಿ ಹುರಿದು ಕೊಡ್ತೀನಿ ರೀ, ಉಪ್ಪು ಹಚ್ಚಿ ಚಂದಾಗಿ. ಬಾಯಿ ನೀರು ಬಿಟ್ಟವನು ಹೋಳಿ ಹುಣ್ಣಿಗೆ ಅದೇ ಹೊಡಿತಾರೆ. ಹೋಳಿ ಹುಣ್ಣಿಗೆ ಕಡ್ಲಿ ಹೊಡಿತಾರಲ್ಲ ನಿಮ್ಮಲ್ಲಿ, ಎಲ್ಲ ಕಡೆ ಎಲ್ಲ ಹಬ್ಬ ಅಂದ್ರೆ ಅದು ಕಡ್ಲಿ ಹುರಿದು ಕೊಡ್ತೀನಿ. ನಿಮಗೆ ನಿದ್ರೆ ಬರ್ತದ ಅನ್ನೋ ಏನು ಮಾಡೋಕ್ಕೂ ಒಂದೊಂದೇ ಕಡಲೆ ತಿನ್ಬೇಕು. ಒಂದು ಕಡಲೆ ಹಿಂಗೆ ಹೆಂಗೆ ತಿಂತಾರೆ ನಿಮ್ಮ ಕಡೆ? ಹಿಂಗೆ ದೂರಿನ ಹೋಗಿರ್ತಾರೆ, ಬಾಯಿ ಸುಮ್ಮನೆ ಇಟ್ಕೋತಾರೆ. ಏನು ಹಿಂಗೆ ಹಾಕೋತಾರೆ ಬಾಯಲ್ಲಿ, ಕೈ ಕಾಣಬಾರ್ದಲ್ಲ. ಕೈ ಕಾಣಗತ್ತ ನಾನು ಹಿಂಗೆ ಕೂತು ಹಿಂಗೆ ಹಾಕೊಳ್ಳೋದು ಅಷ್ಟೇ. ಕೈ ಹಾಕೊಂಡು ಮತ್ತೆ ಇನ್ನೊಬ್ರಿಗೆ ಕಾಣತೈತಿ ನೀವೇನೋ ತಿನ್ನಾಗತ್ತನಂತೇಳಿ. ಆಗ ಅವನು ಕಡ್ಲಿ ಹುರಿದು ಕೊಟ್ಟು ಹೆಂಡ್ತಿ ಇವ ಗಂಡ ಬಂದು ಕೂತ್ಕೊಂಡ. ಹಿಂಗೆ ಪುರಾಣ ನಡೆದಿತ್ರಿ, ಭಾಳ ಚಂದ ನಡೆದಿತ್ತು. ಎಲ್ಲ ಮಹಾತ್ಮರು ವಿಚಾರಗಳು ಹೇಳಕತ್ತಿರು. ಹಿಂಗೆ ಕಡ್ಲಿ ಹಾಕ್ಕೊಂಡ ಕೆಳಗೆ ಹಿಂಗೆ ಒಂದೊಂದೊಂದು ಹಾಕ್ಕೊಳ್ತಾನೆ ಇದ್ದವ ಆವಾಗ ಕೆಳಗಿಂದ ಹಿಂಗೆ. ಆದ್ರೆ ಅದು ಒಂದೊಂದ್ಸಲ ಕರೆಕ್ಟ್ ಬಾಯಿಗೆ ಹೋಗ್ತಿತ್ತು, ಒಂದೊಂದ್ಸಲ ಸೈಡಿಗೆ ಹೋಗ್ತಿತ್ತು. ಅದು ಕರೆಕ್ಟ್ ಹೋಗಿಲ್ಲ ಅದು. ಆಗ ಅವನು ಅದು ಪುರಾಣ ಕೇಳೋದ ಕಡೆ ಪ್ರವಚನ ಕೇಳೋ ಕಡೆ ಗಮನ ಇಲ್ರಿ. ಆ ಕಡ್ಲಿಗೆ ಹಾಕ್ಕೊಂಡ ಒಮ್ಮೆಲೆ ಏನು ಮಾಡ್ದ, ತಪ್ಪಲ್ವ ಅಂತಂದಮ್ಮ. ಬಾಯಾಗ ಹೋಗೋದಂತ ತಪ್ಪಲ್ಲ ತಂದಾಗ ಪುರಾಣಿಕರು ಶಾಂತವಾಗಿ ಹೇಳ್ತಾ ಇದ್ರಲ್ಲ, ಪುರಾಣ ಎಲ್ಲರೂ ತಪ್ಪಿರಬೇಕು. ಪುರಾಣ ಏನೋ ತಪ್ಪಲ್ಲಪ್ಪ, ಏನು ಮಾಡೋಣ? ಎಷ್ಟು ಶಾಣ ಇದ್ದಾನಿವ. ನಾನು ಪುರಾಣ ಎಷ್ಟು ಭಕ್ತಿಯಿಂದ ಕೇಳಗತ್ತಾನ, ಪುರಾಣ ತಪ್ಪಲ್ಲ ಅಂತ ತಿಳ್ಕೊಂಡ. ಆಯಿತು, ಪುರಾಣ ತಪ್ಪದ ಮುಂದೇನು ಏನು ಮಾಡ್ಬೇಕಂತೇಳಿ ಪುರಾಣಿಕರು ಪುರಾಣ ಇವತ್ತಿನ ಮುಗೀತು, ಮಂಗಳ ಮಾಡೋಣ ಅಂತ ಮುಗಿಸ್ಬಿಟ್ರು. ಮಂಗಲ ಮಾಡಿ ಮರುದಿವಸ ಈಗೆಲ್ಲರೂ ಬಂದು ಬಾತ್ರೂಮ್ ಹೋಗ ತಂಗಿ ತೊಗೊಂಡು ಹೋಗ್ಬೇಕಾದ್ರೆ ನಾನು ಮನೆ ಮುಂದಿನ ಹೋಗ್ಬೇಕಾಗಿತ್ತು. ಮನೆಗೆ ಹೋಗಿ ಫಸ್ಟಾಗಿ ಮಾತಾಡಿ ಹೋಗ್ಬೇಕಂತ ವಿಚಾರ ಮಾಡಿ, ಅಣ್ಣ ನೀನು ಪುರಾಣಕ್ಕೆ ಬಂದಿಯಲ್ಲ, ತಪ್ಪಂತಂದು ನನಗೆ ಎಲ್ಲಿ ಅಂತ ಗೊತ್ತಾಗಿಲ್ಲ, ಎಲ್ಲಿ ತಪ್ಪೈತಿ ಹೇಳು ಅಂತ ಕೇಳ್ತಾನವ ಪುರಾಣಿಕ. ಅವ ಹೊರಗೆ ಹೋಗ್ಬೇಕಾಗದ, ಮನೆ ಮುಂದಿನ ಹೋಗ್ಬೇಕು, ಇವ್ನು ಕೇಳಬೇಕಲ್ಲ. ಯಾಕಂದ್ರೆ ನಿನ್ನ ಪುರಾಣ ಅರ್ಧಕ್ಕೆ ಬಿಟ್ಟಿನಿ ತಪ್ಪೈತಂತ ಅನ್ನಲ್ಲ, ಏನು ತಪ್ಪಿರ್ಬೇಕಂತ ಹೋಗಿ ಕೇಳ್ತಾನ. ಕೇಳಿದಾಗ ಅವಂತನ, ಎಲ್ಲಿದ್ರಿ ಗುರುಗಳ, ನಾನು ನಿದ್ದೆ ಬರ್ತದಂತೇಳಿ ನನ್ನ ಹೆಂಡತಿ ಕಡ್ಲಿ ಕೊಟ್ಟು ತಿನ್ನಾಕ ಅದು ಬಾಯಿ ಒಳಗೆ ಹೋಗೋದು ಬಿಟ್ಟು ಕಡೆಗೆ ಹೋಯ್ತು, ಅದಕ್ಕೆ ತಪ್ಪು ನಾ ಅಂತೀನಿ. ನಿಮ್ಮ ಪುರಾಣ ನೀವು ಹೇಳ್ತಾರೆ, ನಿಮ್ಮ ಪುರಾಣ ಕಡೆ ಲಕ್ಷ್ಯ ಇಲ್ಲ. ಇವು ಏನು ಕೂತಾವಲ್ಲ ಪುರಾಣಕ್ಕೆ ಬರ್ತಾವ ನೀವು. ಆ ಕಡ್ಲಿನೋ ಅದು ಬ್ಯಾಳೆನೋ ಏನೇನೋ ತಂದು ಕವರೇ ಬಿದ್ದಿರ್ತಾವೆ ಮುಂದೆ ನೋಡಿದ್ರೆ ಇಲ್ಲೆಲ್ಲ. ನೀವೇನಾಗಿ ಮಾಡಬೇಡ್ರಿ, ನೀವು ಏನು ತಿಂತಿರ್ತೀನಿ, ಹುಳಾರೇ ತಿನ್ರಿ, ಕಡ್ಲೆ ತಿನ್ರಿ. ಕಡ್ಲೆ ಜೊತೆಗೆ ಒಂದು ಹಳ್ಳನೇ ಇರ್ತಾವೆ, ಹಂಗೆ ತಿನ್ರಿ. ಹಂಗೆ ತಪ್ಪಬಾರ್ದು ಅನ್ನೋಗೋಸ್ಕರ ಇಂಥವು ಕಥೆಗಳು ಅದಾವ. ನಾ ಹೇಳಂಗಿಲ್ರಿ ಇಂಥವು ಕಥೆಗಳು, ನನಗೆ ಅಂತ ಹೇಳೋದು ರೂಢಿ ಇಲ್ಲ, ಹೇಳುವುದಿಲ್ಲ. ಚಂದಾಗಿ ಇರಬೇಕು, ಚಂದ ಕೇಳಬೇಕು. ಯಾಕಂದ್ರೆ 30 ವರ್ಷ, ನಾ 95, 96ರಿಂದ ನನ್ನ ತಲೆಗೆ ಸಂಗ್ರಹ ಐತ್ರಿ. ಮೆಮ್ರಿ ಚಿಪ್ ಭಗವಂತ ಚಂದ ಇಟ್ಟಾನ. ಏನು ಓದಂಗಿಲ್ಲ, ಸುಮ್ಮನೆ ಒಂದು 4 ಲೈನ್ ಬರ್ಕೊಂಡು ಬಂದಿರ್ತಿದ್ದಕ್ಕೆ ನೋಡಂಗಿಲ್ಲ ನಾನು. ಚಿಪ್ ಚಂದ ಇರಬೇಕು. ಮೆಮ್ರಿ ಎಷ್ಟು GB ಇರ್ತದೆ ಗೊತ್ತೇನ? ಮೆಮ್ರಿ ರ್ಯಾಮ್. ಕಂಪ್ಯೂಟರ್ ನೋಡ್ರಿ ಎಲ್ಲರೂ, ಕಂಪ್ಯೂಟರಲ್ಲಿ GB ಜಾಸ್ತಿ ಇರಬೇಕು. 200 ಹಿಡ್ಕೊಂಡು ಶುರು ಆಗ್ತಾವೆ, 500, 1000 1 TB ಅಂತಾರೆ. ಅದಕ್ಕೆ 1 TB ಅಂದರೆ 1000 GB ಇದ್ರೆ 1 TB. ಅಂಟು ರ್ಯಾಮ್ ಅಷ್ಟು ಸಂಗ್ರಹದ ಇರಬೇಕು. ಜೊತೆಗೆ ರ್ಯಾಮ್ ಅಂದರೆ ಫಾಸ್ಟ್ ಓಡಾಡ್ತೈತಲ್ಲ, ಮೌಸ್ ಕರ್ಸರ್ ಅದು ಹಿಂಗೆ ಓಡಾಡಿದ್ರೆ ಬೇಗ ಓಡಾಡಬೇಕು. ಇಲ್ಲಾಂದ್ರೆ ಏನು ಮಾಡಬೇಕು, ಹಿಂಗೆ ಬಡಿತೀರಿ ನೀವು, ಓಡಾಡಿ ಅಂದರೆ ಅದಕ್ಕೆ ಬಡಿತೀರಿ, ಕೆಳಗೆ ಬಡಿದ್ರೆ ಓಡಾಡಂಗಿಲ್ಲ. ರ್ಯಾಮ್ ಕಡಿಮೆ ಇರ್ತೈತಿ ಅಂತ. ಹಾಗೆ ಇಲ್ಲ ಅಂತಂದ್ರೆ ಕಡಿಮೆ ಇದ್ರೆ ಸ್ಟ್ರಕ್ ಆಗ್ತದೆ. ಸ್ಟ್ರಕ್ ಆಯ್ತಂದ್ರೆ ತಲೆ ಮೆಮ್ರಿ ಸ್ಟ್ರಕ್ ಆಯ್ತಂದ್ರೆ ಏನು ಹಿಡಿದು ಬಿಟ್ಟು ಮಾತಾಡೋ ಶುರು ಆಗ್ತೈತಿ. ನೀ ಕಲ್ಲಪ್ಪನ ಮಗನಲ್ಲ, ಕಲ್ಲಪ್ಪಲ್ಲ ಅಂತ ಶುರು ಆಗ್ತೈತಿ. ಹಿಡಿದು ಬಿಟ್ಟು ನೀ ಬಸಪ್ಪನ ಜಡಿಗೆ ಅಲ್ಲ ಆನೆಗೆ ಕಾಣಗತ್ತಿ ನೋಡು. ಹಿಂಗೆ ಹಿಡಿದು ಬಿಟ್ಟು ಶುರು ಆಗ್ತದ, ಸ್ಟ್ರಕ್ ಆಗತ್ತಂದ್ರೆ.
ಅದಕ್ಕೆ ನಮ್ಮ ಮೆಮ್ರಿನೂ ಸ್ಟ್ರಕ್ ಆಗಬಾರ್ದು, ರಕ್ತದ ನಾಡಿಗಳು ಸ್ಟ್ರಕ್ ಆಗಬಾರ್ದು, ಕೆಲಸ ಮಾಡಬೇಕು. ರಕ್ತದ ನಳಿಗಳೆಲ್ಲ ಸ್ಟ್ರಕ್ ಆಗಬೇಕಂದ್ರೆ ಅರ್ಧಂಗವಾಯು ಆಗ್ತದೆ, ಲಕ್ವ. ಇವೆಲ್ಲ ನಮ್ಮ ದೇಹದ ಇಂದ್ರಿಯಗಳು, ಕೈಕಾಲು. ಹಾರ್ಟ್ ಅಲ್ಲಿಕೇನು ಕಾರಣ? ರಕ್ತದ ನಳಿಕೆ ರಕ್ತದ ಸ್ಟಾಪ್ ಮಾಡಿರ್ತದೆ. ಹೀಗೆ ಎಲ್ಲವನ್ನೇ ಕೆಲಸ ಮಾಡಬೇಕಂದ್ರಿಗೋಸ್ಕರ ನಾವೆಲ್ಲನೂ ಈ ಶರೀರವನ್ನು ಚೆನ್ನಾಗಿಟ್ಕೋಬೇಕು. ಇದು ಬೆಲೆ ಬಾಳುವಂಥ ಶರೀರ, ಅದಕ್ಕೆ ಒಳ್ಳೆಯದನ್ನು ಮಾಡಬೇಕು. ಹಾಗೆ ಶಿವಯೋಗಿ ಸಿದ್ಧರಾಮ ತನ್ನ ಕಾಯಕವನ್ನು ಏನು ಕೆರೆ ಕಟ್ಟುವುದನ್ನು, ಕೆರೆ ಕಟ್ಟತಕ್ಕಂಥ ಸಂದರ್ಭಕ್ಕೆ ಲಕ್ಷ್ಮೀ ಬಂದಿದ್ದಾಳೆ. ಲಕ್ಷ್ಮೀ ಕೂಡ ಜೊತೆಗೆ ಅನೇಕರು ದೇವತೆಗಳು ಅಲ್ಲಿ ವಾಸವಾಗಲಿಕ್ಕೆ, ಪುಣ್ಯಕ್ಷೇತ್ರವನ್ನು ಮಾಡಲಿಕ್ಕೆ ಕಿನ್ನರರು, ಕಿಂಪುರುಷರು, ಗಂಧರ್ವರು ಎಲ್ಲರೂ ಬಂದಿದ್ದಾರೆ. ಇಂಥ ಸೇವೆಯನ್ನು ಮಾಡ್ತಿರ್ಬೇಕಾದ್ರೆ ಒಂದು ಸಲ ಅಣ್ಣ ಬೊಮ್ಮಣ್ಣ ಹೀಗೆ ಗುಡಿ ಕಟ್ಟುವಗೋಸ್ಕರ ಭೂಮಿಯನ್ನು ಅಗಿತಾ ಇರಬೇಕಾದ್ರೆ ಲಕ್ಷ್ಮಿಯ ಆಶೀರ್ವಾದ ಆಗ್ತದೆ. ಒಂದು ಸಂಪತ್ತಿನ ನಿಧಿ ಹತ್ತದ, ಸಂಪತ್ತು ಅವರಿಗೆ ಭೂಮಿಯಲ್ಲಿ ಸಿಗ್ತದ. ಆ ಸಂಪತ್ತಿನಿಂದ ಮತ್ತೆ ಒಂದಿಷ್ಟು ಕೆಲಸಗಳನ್ನು ಮುಂದುವರಿಸ್ತಾರೆ ಅನ್ನುವಂಥದ್ದನ್ನು ಪುರಾಣದಲ್ಲಿ ನೋಡ್ತಾ ಬರುತ್ತೇವೆ. ಆ ಪರಮಾತ್ಮನ ಸೇವೆ ಮಾಡಲಿಕ್ಕೋಸ್ಕರವೇ ಸಾಕ್ಷಾತ್ ಲಕ್ಷ್ಮೀ ವಾಸವಾಗಿದ್ದರೂ ಕೂಡ ಮತ್ತೆ ಭೂಮಿಯಿಂದ ಸಂಪತ್ತಿನ ನಿಧಿಯನ್ನು ತುಂಬಿದಂಥ ಹಿತ್ತಾಳಿ ತಾಮ್ರ ಕೊಡ ಇರ್ತಿತ್ತಲ್ಲ, ಅದು ತುಂಬ ಎಲ್ಲ ಬಂಗಾರ ತುಂಬಿರ್ತಕ್ಕಂಥ ಸಂಪತ್ತಿನ ಕೊಡವನ್ನೇ ಸಿಕ್ಬಿಡ್ತದೆ. ಆಗ ಅಣ್ಣ ಸಿದ್ದರಾಮನಿಗೆ ತೋರಿಸ್ತಾನೆ, ಈ ಕಾರ್ಯವನ್ನು ಮಹತ್ ಕಾರ್ಯಕ್ಕೆ, ಪುಣ್ಯ ಕಾರ್ಯಕ್ಕೆ ಉಪಯೋಗ ಮಾಡೋಣ ಅಂತೇಳಿ ಮತ್ತೆ ಕೆಲಸವನ್ನು ಪ್ರಾರಂಭ ಮಾಡ್ತಾರೆ. ಅವರ ಜೊತೆಗೆ ಅಲ್ಲಿ ಗಂಧರ್ವನಾಗಿರ್ತಕ್ಕಂಥ ಒಬ್ಬ ಮೇಘಚೂಡ ಎನ್ನುವಂಥ ಒಬ್ಬ ಗಂಧರ್ವ, ಅವನು ಶಾಪಗ್ರಸ್ತನಾಗಿರ್ತಾನೆ. ಈ ಲೋಕದಲ್ಲಿ ಹುಟ್ಟಬೇಕಾಗಿತ್ತಂದ್ರೆ ನಾವೆಲ್ಲರೂ ಪುಣ್ಯದಿಂದಲೂ ಹುಟ್ಟಿರ್ತೇವೆ, ಪಾಪದಿಂದ ಆದರೂ ಹುಟ್ಟಿರ್ತೇವೆ. ಎರಡೂ ಕೆಲಸ ರೀ, ಪುಣ್ಯ ಪಾಪ ಎರಡೂ. ಒಡಲು ಬೇರೆ ಏನು, ಮತ್ತು ಪುಣ್ಯ ಬೇರೆ ಪಾಪ ಬೇರೆ. ಪುಣ್ಯ ಪಾಪಗಳು ಸೇರಿ ಒಡಲಾಗಿರ್ತಿ. ಎಣ್ಣೆ ಬೇರೆ ಬತ್ತಿ ಬೇರೆ, ಎಣ್ಣೆ ಬತ್ತಿ ಸೇರಿ ದೀಪ ಆಗೈತಿ ಅಲ್ವಾ? ಹಾಗೆ ಪುಣ್ಯ ಪಾಪಗಳ ಸಮ್ಮಿಶ್ರಣದಿಂದ ಇದು ಆಣವ ಮಲ, ಮಾಯಾಮಲ, ಕಾರ್ಮಿಕ ಮಲ. ತಾಯಿಯಿಂದ ಮಾಡಿರ್ತಕ್ಕಂಥ ಪಾಪ, ತಂದೆಯಿಂದ ಮಾಡಿರ್ತಕ್ಕಂಥ ಪಾಪ, ತಾನು ಮಾಡಿರ್ತಕ್ಕಂಥ ಪಾಪ. ಆಣವ ಮಲ, ಮಾಯಾಮಲ, ಕಾರ್ಮಿಕ ಮಲ ಇವೆಲ್ಲ ಗೊತ್ತಿರಬೇಕು. ಈ ಮೂರು ಮಲಗಳಿಂದ ಶರೀರ ನಿರ್ಮಾಣ ಆಗೈತಿ. ಅದಕ್ಕೆ ಕಷ್ಟ ಸುಖವನ್ನು ಅನುಭವಿಸ್ತಾ ಇರ್ತೇವೆ. ಹಾಗಿಲ್ಲಿ ಗಂಧರ್ವನೊಬ್ಬ ಮೇಘಚೂಡ ಎನ್ನುವಂಥ, ನೆನಪಿಟ್ಕೋಬೇಕು, ನಾಳೆ ಕೇಳ್ತೀನಿ ಯಾವ ಗಂಧರ್ವ. ಮೇಘಚೂಡ ಎನ್ನುವಂಥ ಗಂಧರ್ವ ಶಾಪಗ್ರಸ್ತನಾಗಿ ಅವ ಭೂಲೋಕಕ್ಕೆ ಬಂದಿರ್ತಾನೆ. ಭೂಲೋಕಕ್ಕೆ ಯಾವ ರೀತಿಯಾಗಿ ಬಂದಿರ್ತಾನೆ ಅಂದರೆ ಚಿಗರಿ ಹರಿಣೆ ಏನಂತೀರಿ ನಿಮ್ಮ ಕಡೆ? ಚಿಗರಿ ಅಂತಿರಲ್ಲ, ಜಿಂಕೆ. ಜಿಂಕೆಯ ರೂಪದಲ್ಲಿ ಈ ಭೂಲೋಕಕ್ಕೆ ಬಂದಿರ್ತಾರೆ. ಈ ಸಿದ್ದರಾಮ ಮಾಡ್ತಕ್ಕಂಥ ಕಾರ್ಯದಲ್ಲಿ ನಿಮಗೆಲ್ಲ ಗೊತ್ತಿದೆ, ರಾಮಾಯಣದಲ್ಲಿ ಸೇತುವೆ ಕಟ್ಟಾಕ ಅಳಿಲು ಸೇವೆ ಗೊತ್ತದ? ಅಳಿಲು ಇಣಚಿ ಅಂತೀರ, ಅಳಿಲು ಅಂತಿರೋದಕ್ಕೆ. ಆ ಅಳಿಲುವನ್ನು ಸೇವೆ ಮಾಡ್ತೈತಿ. ಏನು ಸೇವೆ ಅಂತಂದ್ರೆ ಇಲ್ಲಿ ಮರಳಾಗಿ ಹೊಳ್ಳಾಡೋದಂತ ಅಲ್ಲಿ ಕಟ್ಟಿಗೆ ಹೋಗಿ ಮೈ ಜಾಡಿಸೋದಂತ ಅಟ್ಟು, ಅದಕ್ಕೆ ಅಳಿಲು ಸೇವೆ ಅಂತಾರೆ. ಮರಳಲ್ಲಿ ಹೊರಳಾಡುವುದು, ಅಲ್ಲಿ ಹೋಗಿ ಅದನ್ನು ಉದುರಿಸುವುದು ಸೇತುವೆ ಕಟ್ಟುವಾಗ, ಅದಕ್ಕೆ ಅಳಿಲು ಸೇವೆ ಅಂತಾರೆ. ಆ ಅಳಿಲು ಸೇವೆಯನ್ನು ಮಾಡುವುದನ್ನು ಕಂಡು ರಾಮ ಅದ್ರ ಮೇಲೆ ಕೈ ಆಡಿಸ್ತಾನಂತೆ. ಆಗ ಕೈ ಆಡಿಸಿದ್ದನ್ನ ರಾಮ, ಅವಾಗ ಕೈ ಆಡಿಸಿದ್ದನ್ನ ಅಳಿಲಿನ ಮೇಲೆ 3 ಪಟ್ಟಿ ರಾಮ ಕೈ ಆಡಿಸಿದಂತ ನೋಡ್ರಿ ಭಗವಂತ. ಹಾಗೆ ನೀವು ಸೇವೆ ಮಾಡಿದ್ರೆ ವಿಶ್ವಾರಾಧ್ಯರ ಕೈ ಆಡಿಸಿದ್ರೆ ಸಾಕು, ನಿಮ್ಮ ಮೇಲೆ ಹಾಗೆ ಆಶೀರ್ವಾದ ಇರುತ್ತೆ. ಅದಕ್ಕೆ ಅಳಿಲು ಸೇವೆ. ಹಾಗಿಲ್ಲಿ ಸಿದ್ದರಾಮನ ಕಾರ್ಯಕ್ಷೇತ್ರದಲ್ಲಿ ಗಂಧರ್ವ ಚೂಡಾಮಣಿ, ಮೇಘಚೂಡ ಎನ್ನುವಂಥವನು ಜಿಂಕೆ ರೂಪದಲ್ಲಿ ಭೂಲೋಕದಲ್ಲಿ ಬಂದು ಸಿದ್ದರಾಮ ಮಾಡ್ತಕ್ಕಂಥ ಸೇವೆಯನ್ನು ನೋಡ್ತಾ ಅವನಲ್ಲಿ ಅಲ್ಲಲ್ಲೇ ಅವನ ಜೊತೆಗೆ ಓಡಾಡುತ್ತಾ ಅವನ ಹತ್ತಿರ ಇರ್ತಾ ಇರುವ ಸಂದರ್ಭ ಒಂದು ಸಲ ಅದು ಹೆಸರಾಗಿ ಸಿಕ್ಕಾಕೊಂಡಿರ್ತದೆ.
ಕೆಸರೊಳಗೆ ಸಿಕ್ಕಾಕೊಂಡಾಗ ಅದನ್ನು ನೋಡಿರ್ತಕ್ಕಂಥ ಕರುಣಾಮಯಿ ಆಗಿರ್ತಕ್ಕಂಥ ಸಿದ್ಧರಾಮ ಬಂದು ಆ ಜಿಂಕೆಯನ್ನು ಹಿಡಿದು ತೆಗಿತಾನೆ. ತೆಗೆದಾಗ ಆ ಜಿಂಕೆ ಮರಿಯಾಗಿ ಒಬ್ಬ ವ್ಯಕ್ತಿಯ ರೂಪಧಾರಣೆ ಆಗಿರ್ತದ. ಆ ವ್ಯಕ್ತಿ ಈ ಮೇಘಚೂಡ. ಅದಕ್ಕೆ ಅವ ಅಂತಾನೆ, ಯಪ್ಪ ನಿನ್ನ ಆಶೀರ್ವಾದದಿಂದ ಇವತ್ತು ನಾನು ಜೀವನ ಮುಕ್ತನಾದೆ, ನನ್ನ ಪಾಪವನ್ನು ಕಳ್ಕೊಂಡೆ, ಶಾಪದಿಂದ ವಿಮುಕ್ತನಾದೆ ಅಂತ ನಮಸ್ಕಾರ ಮಾಡಿ ಮತ್ತೆ ಕೈಲಾಸಕ್ಕೆ ಹೋಗ್ತಾನೆ ಅಂತ ನೋಡ್ತೇವೆ. ಆ ಗಂಧರ್ವನ ಶಾಪದಿಂದ ಬಿಡುಗಡೆ ಮಾಡ್ತಾನೆ ಸಿದ್ಧರಾಮ. ಹೀಗೆ ಅನೇಕ ರೀತಿಯಾಗಿ ಇನ್ನೊಬ್ಬ ಬರ್ತಾನೆ, ಅತಿಹಂಸನು ಅಂತ ಒಬ್ಬ ಗಂಧರ್ವ. ಅವನು ಕೂಡ ಶಾಪಗ್ರಸ್ತನಾಗಿರ್ತಾನೆ ಋಷಿಯಿಂದ. ಆ ಋಷಿಯಿಂದ ಶಾಪಗ್ರಸ್ತನಾಗಿರ್ತಕ್ಕಂಥವನು ಕೂಡ ಆ ಶಾಪದಿಂದ ಬಿಡುಗಡೆ ಮಾಡಿ ತನ್ನ ಶಿಷ್ಯನನ್ನಾಗಿ ಮಾಡಿಕೊಳ್ತಾನೆ. ಮಯೂರಕ, ಕುಮುದಶೇಖರ, ಅನೇಕ ಗಂಧರ್ವರು ಬಂದಿರ್ತಾರೆ. ಯಾಕಂದ್ರೆ ಇವನು ಕೂಡ ಗಂಧರ್ವ ಒಬ್ಬ. ಗಂಧರ್ವರ ಮಗ ಇವತ್ತ. ಯಾರು ಗಂಧರ್ವ? ಊರ್ಧ್ವಶಿರ, ಅದ್ರಿಶಿರ ಅನ್ನುವಂಥ ಗಂಧರ್ವರ ಮಗನೇ ಸಿದ್ಧರಾಮ. ಆ ವಿಚಾರ ಇಟ್ಕೊಂಡು ಎಲ್ಲ ಗಂಧರ್ವರು, ಅನೇಕ ಗಂಧರ್ವರು ಬಂದು ಇಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಸೇವೆ ಮಾಡೋದ್ರ ಜೊತೆಗೆ ಪಾಪದಿಂದ, ಶಾಪದಿಂದ ಬಿಡುಗಡೆ ಹೊಂದ್ತಾ ಇದ್ದಾರೆ ಅನ್ನುವಂಥದ್ದನ್ನು ಪುರಾಣ ಬಹಳ ಚೆನ್ನಾಗಿ ರಾಘವಂಕ ಕವಿಗಳು ಉಲ್ಲೇಖ ಮಾಡ್ತಾರೆ. ಅದನ್ನು ನಿಮಗೆಲ್ಲ ಗೊತ್ತಿರುವ ಹಾಗೆ ಮತ್ತೆ ಏನೇನು ಒಂದು ವಿಶೇಷ ಸನ್ನಿವೇಶಗಳು ನಡೀತವೆ. ಕೆರೆಯನ್ನು ಕಟ್ತಾ ಇದ್ದಾನೆ. ಮುಂದೆ ಅಲ್ಲಮ ಪ್ರಭುನ್ ಬರ್ತಾನೆ, ಕಲ್ಯಾಣಕ್ಕೆ ಹೋಗ್ತಾರೆ, ಲಿಂಗದ ವಿಚಾರವನ್ನು ತಿಳಿಪಡಿಸ್ತಾರೆ. ಈ ಲಿಂಗದ ವಿಚಾರವನ್ನು ನಾನು ಸಮಯ 2-3 ದಿವಸದ ಅಷ್ಟರಲ್ಲಿ ಎಷ್ಟು ಸಾಧ್ಯದ ಅಷ್ಟು ಚರಿತ್ರೆಯನ್ನು ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಇವತ್ತಿನ ಸೇವೆಯನ್ನು ಕಾರ್ಯಕ್ರಮದ ಮುಂದಿನ ವಿಷಯವನ್ನು ನಾಳೆ ನಾವು ನೋಡೋಣ. ಇವತ್ತಿನ ಸೇವೆಯನ್ನು ಗುರುಚರಣಕ್ಕೆ ಅರ್ಪಿಸಿ ಮಂಗಲನ ಕೋರೋಣ. ಮುಂದಿನ ಕಾರ್ಯಕ್ರಮವನ್ನು ನಮ್ಮ ಹಿರಿಯರು ಮಾಗುಂಡಪ್ಪನವರು ಅದರ ವಹಿಸಿಕೊಂಡು ಕಾರ್ಯಕ್ರಮವನ್ನು ಮುಗಿಸೋಣ. ಜೈ ಮಂಗಲಂ, ಜೈ ನಮಃ.